ಅಧ್ಯಕ್ಷರಿಗಿಂತ ಪುರಸಭೆಯಲ್ಲಿ ಗಂಡಂದಿ ದರ್ಬಾರ್. ಸ್ವಪಕ್ಷದ ಉಪಾಧ್ಯಕ್ಷ ಹಾಗೂ ಸದಸ್ಯರಿಂದಲೇ ಅಸಮಾಧಾನ, ಆಕ್ರೋಶ, ಸುದ್ದಿಗೋಷ್ಠಿ. ಸ್ವಪಕ್ಷ ಅಧ್ಯಕ್ಷರ ವಿರುದ್ಧ ಉಪಾಧ್ಯಕ್ಷ ಹಾಗೂ 11 ಜನ ಸದಸ್ಯರಿಂದ ಆಕ್ರೋಶ. ಬಸವನ ಬಾಗೇವಾಡಿ ಪುರಸಭೆ ಅಧ್ಯಕ್ಷ ಜಗದೇವಿ ಗುಂಡಳ್ಳಿ ವಿರುದ್ಧ ಸ್ವಪಕ್ಷದ ಉಪಾಧ್ಯಕ್ಷ ಸೇರಿ 11 ಜನ ಸದಸ್ಯರಿಂದ ಆಕ್ರೋಶ ವ್ಯಕ್ತವಾಗಿದೆ. ಅಧ್ಯಕ್ಷರು ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ, ನಮ್ಮನ್ನು ಕಡೆಗಾಣಿಸುತ್ತಿದ್ದಾರೆ, ನಮ್ಮ ವಾರ್ಡ್ಗಳ ಸಮಸ್ಯೆಗಳನ್ನ ಕೆಲಸಗಳಿಗೆ ಸ್ಪಂದನೆ ಮಾಡುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಪುರಸಭೆಯಲ್ಲಿ ಅಧ್ಯಕ್ಷರ ಪತಿ ಎಲ್ಲಾ ಕೆಲಸವನ್ನ ಮಾಡುತ್ತಿದ್ದಾರೆ, ಹೀಗಾಗಿ ವಾರ್ಡ್ಗಳ ಅಭಿವೃದ್ಧಿ ಆಗುತ್ತಿಲ್ಲ. ಇದೇ ರೀತಿ ಮುಂದುವರೆದರೆ ನಾವು ಎಲ್ಲರೂ ಡಿಸಿ ಕಾರ್ಯಾಲಯ ಮುಂದೆ ಧರಣಿ ಮಾಡುತ್ತೀವಿ ಅಂತ ಉಪಾಧ್ಯಕ್ಷರಾದ ಅಶೋಕ್ ಹಾರಿವಾಳ ಅವರು ಹೇಳಿದರು. ಇದೇ ಸಮಯದಲ್ಲಿ ಪುರಸಭೆಯ ಸದಸ್ಯರು ಉಪಸ್ಥಿತರಿದ್ದರು. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಈಗ ಯಾಕೆ ಸಾಬೀತಾಗತ್ತದಪ್ಪ ಅಂದ್ರೆ ಈಗ ಯಾಕೆ ಸಾಬೀತಾಗತ್ತದಪ್ಪ ಅಂದ್ರೆ ಈಗ ಮಾನ್ಯತಾನೆ ಏನು ಏಪ್ರಿಲ್ 2ನೇ ತಾರೀಕಿಗೆ ಏನು ಕುರ್ಚಿಯನ್ನು ಏರ್ತಕ್ಕಂಥ ಸೋದರಿ ಜಗದೇವಿ ಗುಂಡಳ್ಳಿ ಅಕ್ಕರು ಯಾವ ಸರ್ವ ಸದಸ್ಯರಲ್ಲಿ ಏನು ಪತ್ರಿಕೆ ಒಳಗೆ ಏನು ಹೇಳಿಕೆಗಳನ್ನು ಕೊಡ್ತಾರಲ್ಲ, ಸರ್ವ ಸದಸ್ಯರು ನನಗೆ ಅಣ್ಣತಮ್ಮದ ಸಮಾನ, ನಾ ಎಲ್ಲರನ್ನೂ ಅಣ್ಣತಮ್ಮದವರು ಮತ್ತು ಪುರಸಭೆ ಉಪಾಧ್ಯಕ್ಷರನ್ನ ನನ್ನ ಸೋದರನಂತ ನೋಡಿಕೊಂಡು ವಿಶ್ವಾಸಕ್ಕೆ ತಗೊಂಡು ಪಟ್ಟಣದ ಪುರಸಭೆಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಾಕತ್ತೀನಿ ಅಂತ ಕಿಸಿಂದ ಏನು ಹೇಳಿಕೆ ಕೊಡ್ತಾರ, ಅದೆಲ್ಲ ಸುಳ್ಳು ಹೇಳಿಕೆಯನ್ನು ಕೊಡಬಾರ್ದು. ಹಂಗೆಲ್ಲ ಸುಮಾರು 11 ಮಂದಿ ಸದಸ್ಯರಿದ್ದೇವೆ. ಇಲ್ಲಿ 11 ಮಂದಿ ಸದಸ್ಯರನ್ನ ಯಾರನ್ನೂ ವಿಶ್ವಾಸ ತಂದ್ರೆ ನಮ್ಮದೇ ಪಕ್ಷ, ಇನ್ನುಳಿದ ಪಕ್ಷ ಬಿಡ್ರಿ, ಬೇರೆ ಪಕ್ಷ ಬಿಡ್ರಿ, ಆದ್ರೆ ನಾವು ಬಹುಮತ ಇದ್ದಂಥ ಪಕ್ಷದವ್ರನ್ನೇ ಅವ್ರು ವಿಶ್ವಾಸಕ್ಕೆ ತಗೊಳ್ಳಿಲ್ಲಪ್ಪ ಅಂದ್ರೆ ಇವರು ಅಧಿಕಾರ ಯಾವ ರೀತಿ ಅಧಿಕಾರ ಮಾಡ್ತಾರ? ಅದು ನಾನು ಪತ್ರಿಕೆಯೊಳಗಪ್ಪ ಬಂದವ್ರಿಗೆ ಬಂದಿದ್ದು ನೋಡಿ ನಾನು ಅವ್ರಿಗೆ ಕೇಳ್ತೀನಿ. ಇಲ್ಲಿ 11 ಮಂದಿ ಸರ್ವ ಸದಸ್ಯರು ನಾವು ಸುಮಾರು ಒಂದು 20 ದಿವಸ ಹಿಂದೆ ಇದನ್ನು ಮಾಡ್ಬೇಕಂತ ಮಾಡಿದ್ದೇವಲ್ರಿ. ನಾವೇನು ಯಾರು ಒತ್ತಾಯ ಪೂರ್ವಕವಾಗಿ ಇಲ್ಲಿ ಬಂದಿಲ್ಲ, ಯಾರಿಗೆ ವಿಶ್ವಾಸಕ್ಕೆ ತೊಗೊಂಡಿಲ್ಲ, ಅವ್ರು ಎದಕ್ಕೂ ವಿಶ್ವಾಸಕ್ಕೆ ತೊಗೊಂಡಿಲ್ಲ. 2 ಸಾಮಾನ್ಯ ಸಭೆ ಅದು. 2 ಸಾಮಾನ್ಯ ಸಭೆ ಆದ್ರೆ ಹಿಂದಿದ್ದ ಅಧ್ಯಕ್ಷರುಗಳು ಏನು ಮಾಡ್ತಿದ್ರು, ಎಲ್ಲ ಸರ್ವ ಸದಸ್ಯರನ್ನು ಕರೆದು ಇಂತಿಂಥ ಅಜೆಂಡಾದಾಗ ಇಂತಿಂಥ ವಿಷಯಗಳನ್ನು ಪ್ರಸ್ತಾವನೆ ಹಾಕ್ತೇವೆ, ನಿಮ್ಮೂ ಏನ್ರಿ ಇದ್ರೆ ಹೇಳ್ರಿ ಅಂತ ಹೇಳ್ಕಿಸಿಂದ ಅಧ್ಯಕ್ಷರುಗಳು ಕೇಳ್ತಿದ್ರು. ಈ ಅಧ್ಯಕ್ಷರು ಕೇಳೋದಿಲ್ಲ, ಹೇಳೋದಿಲ್ಲ, ಸರ್ವಾಧಿಕಾರಿ ಧೋರಣೆಯನ್ನು ನಡೆಸಿಬಿಟ್ಟಾರು. ತಮ್ಮ ಮನವಲ್ಲಂತೆ ಅಜೆಂಡಾ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಇವ್ರಿಗೆ. ಮತ್ತು ಇವ್ರು ಏನು ಹೇಳ್ತಾರೆ, ಎಜುಕೇಟೆಡ್ ಇವರು, ಒಬ್ಬರು ಕಲ್ತಂಥ ವ್ಯಕ್ತಿಗಳು, ಅವ್ರು ಕಲೀಲಾರದೇ ಪಾಡ್ ಅನ್ಸಕತ್ತೈತಿ ನಮ್ಗೆ. ಯಾಕಪ್ಪ ಅಂದ್ರೆ ಅವ್ರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನೂ ಹೊಂದಾಣಿಕೆ ಮಾಡಿಕೊಂಡು ಏನೇ ಒಂದು ಸಣ್ಣದಿರಲಿ ದೊಡ್ಡದಿರಲಿ ಎಲ್ಲರನ್ನೂ ಕಡಿತಿದ್ರು. ಅವ್ರಿಗೆ ಎಷ್ಟೇ ಬೈದರೂ ಕೂಡ ಅವರು ಮನಸ್ಸಿಗೆ ಹಚ್ಕೊಳ್ಳಾರ್ದೆ ಹೊಳ್ಳಿ ಪ್ರತಿ ಉತ್ತರ ಕೊಡದೆ ಅಧಿಕಾರವನ್ನು ನಿಭಾಯಿಸಿಕೊಂಡು ಹೋಗ್ಯಾರಲ್ಲ, ಅವರಿಗೆ ನಾ ತುಂಬ ಹೃದಯದ ಅಭಿನಂದನೆ, 3 ಮಂದಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ. ನಮ್ಗೆ ಯಾವ ಗಮನಕ್ಕೂ ತಂದಿಲ್ಲ. ನಮಗೆ ನೋಟಿಸ್ ಬಂದಿದೆ, ನಮ್ಗೆ ಗೊತ್ತಾಗಿತ್ತು. ಆದ ಕಾರಣ ನಮಗೆ ಇದು ಹೇಳಾರಕ್ಕೆ ನಮ್ಗೆ ಭಾಳ ಬೇಜಾರಾಗೈತಿ. ಯಾರು ವಿಶ್ವಾಸ ಮೆಂಬರ್ಗೂ ಹೇಳಿಲ್ಲ, ನಮಗೂ ವೈಯಕ್ತಿಕಗೂ ಹೇಳಿಲ್ಲ. ಹೀಗಾಗಿ ಅವ್ರ ಮೇಲೆ ನಮ್ಮ ಸ್ವಲ್ಪ ಬೇಜಾರಾಗಿ ನಾವು ಸ್ಟೇಟ್ಮೆಂಟ್ ಮಾಡ್ತೀವಿ. ಹುಮ್ನಾಬಾದ್ ಜನರಿಗೆ ಜವಾರಿ ಕೋಳಿ, ಜವಾರಿ ಮೊಟ್ಟೆ ಹಾಗೂ ಕುರಿ ಬೇಕಾದಲ್ಲಿ ಮಾರುಕಟ್ಟೆ ಮನೆ ಅಲೆದಾಡುವ ಚಿಂತೆ ಬೇಡ. ನಿಮ್ಮ ಹತ್ತಿರದ ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಕಲಬುರಗಿ ರಸ್ತೆಯಲ್ಲಿ ಕುರಿ ಕೋಳಿ ಮೊಟ್ಟೆ ಫಾರ್ಮ್ ಲಭ್ಯವಿದೆ. ಇಲ್ಲಿ ಜವಾರಿ ಮೊಟ್ಟೆ, ಜವಾರಿ ಕೋಳಿ ಹಾಗೂ ಕುರಿಗಳು ಸಿಗುತ್ತವೆ. ವಿಶೇಷವಾಗಿ ಹಬ್ಬಗಳಲ್ಲಿ ರಿಯಾಯಿತಿ ದರದಲ್ಲಿ ಕೋಳಿ, ಕುರಿ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972784156 ಅಥವಾ 8217854404. ನಾಗೇಂದ್ರ ಜಮಾದಾರ್, ಮಾಲೀಕರು, ಕೋಳಿ ಕುರಿ ಮೊಟ್ಟೆ ಫಾರಂ, ಹುಮ್ನಾಬಾದ್.